ಯು ಸೊ ಮಚ್. ಜೈ ಕನ್ನಡ. ಎಲ್ಲೋದ್ರ ಕೇಳ್ತಿರ್ತಾರೆ ಮಾಡಿದ್ದಾರಂತೆ ಸಿನಿಮಾ ಮಾಡ್ತಿರಲ್ಲ ಬೇರೆ ತರ ಮಾಡಬೇಕು ಬರಬೇಕು ಅಂತ. ಸೊ ಆ ತರ ಒಂದು ಆಲೋಚನೆ ಇದ್ದಿದ್ರಿಂದ ರವಿ ಮೈಂಡಲ್ಲಿ ಇದ್ದಂತ ಈ ಒಂದು ಕಂಟೆಂಟ್ ನ ಒಪ್ಪಿ ಅವರು ಸಪೋರ್ಟ್ ಮಾಡಿ ನಿಂತಿದ್ರು. ಒಂದು ಪ್ಯಾಷನ್ ಅನ್ನೋದಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋದಕ್ಕೆ ಈ ಸಿನಿಮಾ ಸಾಕ್ಷಿ ಆಗುತ್ತೆ. ಟು ಬಿ ಆನೆಸ್ಟ್ ನೀವು ಹೇಳಿದಂಗೆ ರಿಸೆಪ್ಷನ್ ಕ್ಯಾರೆಕ್ಟರ್ ಜೊತೆ ಒಂದು ಇನ್ನೊಂದು ಡಿಫ್ರೆಂಟ್ ಟೈಪ್ ಆಫ್ ಪಾತ್ರ ಇದು ನಾನು ಮಾಡಿದ್ದು ಕೂಡ. ಬಟ್ ಭಯ ಅಂತ ಏನಾಗಲಿಲ್ಲ. ಫಸ್ಟ್ ಟೈಮ್ ಕತೆ ಕೇಳಿದಾಗ ನನಗೆ ಇದೇನು ಡಿಫ್ರೆಂಟ್ ಜನರ ಥರ ಇದೆ ಅಲ್ಲ, ಇಲ್ಲಿವರೆಗೂ ನಾವು ಈ ಥರ ಕತೆ ನೋಡಿಲ್ಲ. ನಾನು ಬೇಸಿಕಲಿ ಸಾಫ್ಟ್ವೇರ್ ಇಂಜಿನಿಯರು. ನಾನು 2011ರಲ್ಲಿ ಸಿನಿಮಾ ಇಂಡಸ್ಟ್ರಿಗೆ ಬಂದೆ. ಅಲ್ಲಿ ಬಂದಾಗಿನಿಂದ ನಾನು ಅಸಿಸ್ಟೆಂಟ್ ಡೈರೆಕ್ಟ್ರು, ಅಸೋಸಿಯೇಟ್ ಕೋ ಡೈರೆಕ್ಟ್ರು, ಡೈಲಾಗ್ ರೈಟ್ರು, ತಿರುಪತಿ ಎಕ್ಸ್ಪ್ರೆಸ್ ಅನ್ನೋ ಸಿನಿಮಾ ಡೈಲಾಗ್ಸ್ ಬರೆದೆ, ಲೈಫ್ ಶಿಫಾರಂ ಸಿನಿಮಾಗೆ ಡೈಲಾಗ್ಸ್ ಬರೆದೆ. ಅದಾದಮೇಲೆ ಸ್ಕ್ರೀನ್ ರೈಟಿಂಗ್ ಎಲ್ಲ ಮಾಡಿದೆ. ಪಿ ಕುಮಾರ್ ಸರ್, ವಿಷ್ಣುವರ್ಧನ್ ಫಿಲ್ಮ್ ಡೈರೆಕ್ಟರ್ ಪಿ ಕುಮಾರ್ ಸರ್, ಶ್ರೀವತ್ಸ ಸರ್, ಆಮೇಲೆ ವೀಲ್ಚೇರ್ ಹೋಗಿ ನಟರಾಜ್ ಇವರ ಜೊತೆಗೆಲ್ಲ ಕೆಲಸ ಮಾಡಿ, ಪ್ರಶಾಂತ್ ರಾಜಪ್ಪ ಡೈಲಾಗ್ ರೈಟರ್ ಜೊತೆ ಕೋ ರೈಟಿಂಗ್ ಮಾಡಿ. ಇದು ನನ್ನ ಫಸ್ಟ್ನೇ ಸಿನಿಮಾ, ಡೆಬ್ಯೂ ಸಿನಿಮಾ ರೂಮ್ ಬಾಯ್. ಪ್ಯಾಷನೇಟ್ ಆಗಿ ಎಲ್ಲರೂ ಜಾಯ್ನ್ ಆಗಿದ್ದಾರೆ. ಯಾರು ಒಂದು ಏನಂತಾರೆ ವ್ಯವಹಾರಿಕವಾಗಿ ಆ ಥರ ನೋಡಿದೆ, ಒಂದು ಸ್ನೇಹಪೂರ್ವಕವಾಗಿ ಸುಮಾರು ಜನ ಎಲ್ಲರೂ ನಮ್ಮ ಆರ್ಟಿಸ್ಟ್ ಆಗಲಿ, ಇವಾಗ ಕಾಗುಶುಮಾರ ಸರ್ ಇಲ್ಲ, ಅಶ್ವಿನಾ ಸರ್ ಬರಲಿಲ್ಲ, ವಜ್ರಂಗ್ ಶೆಟ್ಟಿ, ಇನ್ನು ಸುಮಾರು ಜನ ಬರಲಿಲ್ಲ. ಹಾಗಾಗಿ ಮತ್ತೆ ವಿಜಯ್ ವರ್ಮ ಸಾಗರ್ ಅವರು ಸ್ಟಾರ್ಟಿಂಗ್ ಇಂದಾನು ಒಂದು ಸಪೋರ್ಟಿವ್ ಆಗಿ ನಮಗೆ ಬೆನ್ನೆಲು ಬಂದು ನಿಂತಿರೋದು ವಿಜಯ್ ವರ್ಮ ಸಾಗರ್ ಅವರೇ. ಸೊ ಎಲ್ಲದರಲ್ಲೂ ಒಂದು ಎಮೋಷನ್ ಕನೆಕ್ಷನ್ ಇಟ್ಕೊಂಡು ನಾವು ಟೆಕ್ನಿಕಲ್ ಅಪ್ರೋಚ್ ಮಾಡಿ ನೋಡೋಣ, ಟ್ರೈ ಮಾಡೋಣ.